ಇಷ್ಟೇನೆ ಸೀಮಿತ? ಇನ್ಯಾರಿಗೂ ಅಧಿಕಾರ ಇಲ್ವಾ? ಇನ್ನೂ ಹೆಚ್ಚಿನ ಹೆಣ್ಣುಮಕ್ಕಳು ತಮ್ಮ ಮನೆಗಳನ್ನು ಸರಿ ತೂಗಿಸ್ಕೊಂಡಿರೋದು ಎಷ್ಟು ಜನ ಹೆಣ್ಣುಮಕ್ಕಳು ಬಂದಿದ್ದಾರೆ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಮಗೆ ಬೇಕಾಗಿರೋದು ನಮ್ಮ ಹಕ್ಕು. ನಮ್ಮ ದೇಶದ ಮಹಿಳೆಯರು 70 ಕೋಟಿ ಮಹಿಳೆಯರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇಷ್ಟು ವರ್ಷ ನೀವು ರಾಜ್ಯಭಾರ ಮಾಡಿದ್ದಾಯಿತು. ಈಗ ಒಳ್ಳೆ ಒಳ್ಳೆ ಮಸೂದೆಗಳಿಗೆ ನೀವು ಇವತ್ತು ಕೈಕೊಟ್ಟಿದ್ದರೆ ನಿಮಗೆ ಅದರ ಕಥೆಯೇ ಬೇರೆ ಇದ್ದಾಯಿತು. ನಿಮ್ಮನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ಆದರೆ ನೀವು ಮಾಡಿದ್ದೇನು? ನಮ್ಮ ದೇವೇಗೌಡ ಅಪ್ಪಾಜಿಯವರು 1996ರಲ್ಲಿ ಇದನ್ನು ಮಂಡಿಸಿದರು. 23ರಲ್ಲಿ ಮಂಡಿಸಿದ್ರು. 2023ರಲ್ಲಿ ಇದನ್ನು ಮಂಡಿಸಿದ್ದಾರೆ. ಅದನ್ನೇ ಜಾರಿಗೊಳಿಸಿ ಅಂತ ಹೇಳಿದ್ದಾರೆ. ನೀವು ಜಾರಿಗೊಳಿಸಿ. ನಮಗೆ ಅವರಿಗೆ ಮೋದಿಯವರಿಗೆ ಕೈ ಜೋಡಿಸಿ. ನಾವು ಎಲ್ಲ ಮಹಿಳೆಯರು ಭಾರತ್ ಮಾತಾಕ್ಕೆ ಎಲ್ಲೋ ದಯವಿಟ್ಟು ಧಿಕ್ಕಾರ ಹೇಳಬೇಕು. ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ವಿರೋಧಿಸುವ ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ಸಹಿಸದ ಕಾಂಗ್ರೆಸ್ಗೆ, ಮಹಿಳಾ ಮೀಸಲಾತಿ ಮಸೂದೆಯನ್ನು ಉದ್ದೇಶಪೂರ್ವಕವಾಗಿ ಸೋಲಿಸಿದ ಕಾಂಗ್ರೆಸ್ ಲಿಂಗ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ, ಮಹಿಳಾ ಮೀಸಲು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, 33% ಮಹಿಳಾ ಮೀಸಲಾತಿಯನ್ನು ಸಂಸತ್ತಿನಲ್ಲಿ ತಡೆ ಹಿಡಿದ ಕಾಂಗ್ರೆಸ್ಗೆ, ಮಹಿಳೆಯರ ದಶಕಗಳ ಕನಸಿಗೆ ಕೊಳ್ಳಿ ಇಟ್ಟ ಕೈಗೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ, 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 ಮಹಿಳೆಯರ ಆತ್ಮಗೌರವಕ್ಕೆ ಅವಮಾನ ಮಾಡಿದ ಕಾಂಗ್ರೆಸ್ಗೆ, ಮಹಿಳೆಯರನ್ನು ದ್ವೇಷಿಸುತ್ತಿರುವ ಕಾಂಗ್ರೆಸ್ಗೆ, ಸ್ತ್ರೀಯರನ್ನು ಗುರುಗುಂಪು ಮಾಡುತ್ತಿರುವ ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ, INDIA ಒಕ್ಕೂಟಕ್ಕೆ, INDIA ಒಕ್ಕೂಟಕ್ಕೆ, ದೇಶದ ಅಭಿವೃದ್ಧಿಯನ್ನು ಸಹಿಸದ ಕಾಂಗ್ರೆಸ್ಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ಮೀಸಲಾತಿ ಮಸೂದೆಯನ್ನು ಉದ್ದೇಶಪೂರ್ವಕವಾಗಿ ಸೋಲಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಲಿಂಗ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ಗೆ, ಮಹಿಳಾ ಮೀಸಲು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಿರುವ ಕಾಂಗ್ರೆಸ್ಗೆ, 33% ಮೀಸಲಾತಿಯನ್ನು ಸಂಸತ್ತಿನಲ್ಲಿ ತಡೆ ಹಿಡಿದ ಕಾಂಗ್ರೆಸ್ಗೆ, ಮಹಿಳೆಯರ ದಶಕಗಳ ಕನಸಿಗೆ ಕೊಳ್ಳಿ ಇಟ್ಟ ಕಾಂಗ್ರೆಸ್ಗೆ ಧಿಕ್ಕಾರ, 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 ಧಿಕ್ಕಾರ. ನಮ್ಮೆಲ್ಲರನ್ನು ಉದ್ದೇಶಿಸಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಬೈರೇಗೌಡರು ಮಾತಾಡ್ತಾರೆ. ಭಾರತ ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರ ಒಂದು ದಿವಸ ಏನು ಸನ್ಮಾನ್ಯ ನರೇಂದ್ರ ಮೋದಿರವರ ಸರ್ಕಾರ ಹೆಣ್ಮಕ್ಕಳಿಗೆ ಏನು 33% ಮೀಸಲಾತಿ ನಿನ್ನೆ ಮಸೂದೆಯನ್ನು ಮಂಡಿಸಿದ ಸಮಯದಲ್ಲಿ ಈ ಕಾಂಗ್ರೆಸ್ ಮತ್ತು ಅದರ ಮುಖ್ಯ ಪಕ್ಷಗಳು ಆ ಮಸೂದೆಯನ್ನು ಸೋಲಿಸಿ ಇದನ್ನು ನೀವು ಏನು ಇವತ್ತು ವಿದ್ಯೋತ್ಸಾಹ ಅಂತ ಆಚರಣೆ ಮಾಡ್ತಿದ್ದೀರಿ. ಇದು ವಿದ್ಯೋತ್ಸಾಹ ಸಂಭ್ರಮ ಬಹಳ ದಿವಸ ಇರೋದಿಲ್ಲ. ಯಾಕಂದ್ರೆ ನಮ್ಮ ದೇಶಕ್ಕೆ ಹೆಣ್ಮಕ್ಕಳೇ ಆಡಳಿತ ಮಾಡಿದಂತ ಇತಿಹಾಸ ಇದೆ. ನಿಮ್ಮ ಹಿಂದಿನ ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಇಂದಿರಾ ಗಾಂಧಿರವರು 10 ವರ್ಷ ಭಾರತೀಯ ಆಳಿದ್ದು ನಿಮಗೆ ಜ್ಞಾಪಕ ಇದ್ವೆ. ಆ ಕಾಲದಲ್ಲೇ ಏನು ಒಂದು ದಿವಸ ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಸಮಬಾಳನ್ನು ಯಾವತ್ತೂ ನೀವು ಜ್ಞಾಪಕ ಮಾಡಿಕೊಡ್ತೀರಿ. ಈ ಮಸೂದೆ ಬಿಲ್ಲನ್ನು ನೀವು ಬೀಳಿಸಿದಾಗ ಸನ್ಮಾನ್ಯ ಅಂಬೇಡ್ಕರ್ ಅವರ ಈ ಒಂದು ತತ್ವ
ಸಮಪಾಲು ನಿಮಗೆ ಜ್ಞಾಪಕ ಬರ್ಲಿಲ್ವೇ? ನಿಮಗೆ ಅಂಬೇಡ್ಕರ್ ಅವರ ಹೆಸರಲ್ಲಿ ನಿಮಗೆ ಮುಂದಕ್ಕೆ ನಾಚಿಕೆ ಹಾಕ್ಬೇಕು ಅಂತ ಒಂದು ನ್ಯಾಯವಾದಂತಹ ನಿರ್ಧಾರವನ್ನು ತೆಗೆದು ಇವತ್ತು ಸಹ ಮಸೂದೆಯನ್ನು ಬೆಳೆಸಿದ್ದೀರಿ. ಇದನ್ನ ಸನ್ಮಾನ್ಯ ದೇವೇಗೌಡರು ನಮ್ಮ ಕರ್ನಾಟಕದಲ್ಲಿ ಜನತಾ ಪಕ್ಷ ಅಧಿಕಾರ ಬಂದಂತಹ ಸಮಯದಲ್ಲಿ ಹಳ್ಳಿ ಗ್ರಾಮೀಣ ಭಾಗದವರೆಗೂ ಅಧಿಕಾರ ಸಿಗಬೇಕು, ಗ್ರಾಮೀಣ ಭಾಗದ ಮಹಿಳೆಯರು ಕೂಡ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ಅಧಿಕಾರ ಸಿಗಬೇಕು ಅನ್ನೋ ಒಂದು ಆದ ಉದ್ದೇಶದಿಂದ ನಮ್ಮ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳನ್ನ ಜನತಾ ಪಕ್ಷದ 1983 ನಂತರ ಏನು ಈ ದಿವಸ ನಮ್ಮ ಕರ್ನಾಟಕದ ಆಚರಣೆ ಬಂತು. ಬೀದಿಗೆ ಬರಬೇಕಾಗುತ್ತೆ. ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಮೋಸ ಮಾಡಬೇಡಿ ನೀವು. ಯಾಕೆಂತಂದ್ರೆ 106 ವರ್ಷದಿಂದ ನೀವು ಆಳ್ವಿಕೆಯನ್ನು ಮಾಡ್ತಾ ಬಂದು ಇವತ್ತು ದಿನದಲ್ಲಿ ಆ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಟಿಕೆಟ್ ಫ್ರೀ ಅಂತೇಳಿ ಮೋಸ ಮಾಡಿ ಈ ಬಂದ್ಬಿಟ್ರೆ ಈ ಸರ್ಕಾರ ತಗೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾರೆ. ಎಲ್ಲ ತಾಯಂದಿರು ಬೀದಿಗೆ ಬರ್ತಾರೆ. ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ದಯವಿಟ್ಟು ಎಲ್ಲ ತಾಯಂದಿರು ಈ ಕರ್ನಾಟಕ ರಾಜ್ಯದ ಪರವಾಗಿ ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ನನ್ನ ಮಾತನ್ನು ನಿಮಗೆ ಕಿವಿಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ತಾಯಂದಿರು ಮಕ್ಕ ತಂಗಿಯರು ಬಂದು ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ ಅಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹೆಣ್ಣು ಮಕ್ಕಳ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈ ಮೂಲಕ ದಯವಿಟ್ಟು 106 ವರ್ಷದಿಂದ ಬರೀ ನೀವು ದ್ರೋಹ ಮಾಡ್ಕೊಂಡೇ ಬಂದಿದ್ದೀರಾ. ಆದ್ರೆ ಇನ್ನು ಮುಂದೆ ನೀವು ಮಾಡೋಕ್ಕಾಗಲ್ಲ. ಈಗ ನಿಮಗೆ ಹೊಟ್ಟೆ ತುಂಬ ಈಗ 106 ವರ್ಷಗಳ ಕಾಲದಿಂದ ಊಟ ಮಾಡ್ಕೊಂಡು ಬಂದಿದ್ದೀರಾ. ಈಗ ಬರೀ ಉಪ್ಪಿನಕಾಯಿ ಮಾತ್ರ ಉಳಿದಿದೆ. ನೆಕ್ಸ್ಟ್ ಉಪ್ಪಿನಕಾಯಿ ಸಹ ಸಿಗಲ್ಲ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಇದನ್ನ ಅರ್ಥ ಮಾಡಿಕೊಂಡು ಮುಂದಿನ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅರಿವಾಗಲಿ ಇದರಲ್ಲಾದ್ರೂ ನೀವು ದಯವಿಟ್ಟು ಮಾಡಬೇಡಿ ಅಂತ బిట్టే చెప్పుకొని పోతా ఉండదు 5 గంట. ಹೆಣ್ಣು ಮಕ್ಕಳಿಗೆ ಪ್ರಾರಂಭದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇವತ್ತೇನು ಅನ್ಯಾಯಕ್ಕೆ ಒಳಗಪಟ್ಟಿದ್ರು, ಆ ತುಳಿತಕ್ಕೆ ಒಳಗಪಟ್ಟಿದ್ರು, ಇದನ್ನೆಲ್ಲ ಮನೆಯಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ಆರಾಧ್ಯ ದೈವ ಭಾರತ ದೇಶದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹಿಂದೂ ಕೋರ್ಟಿಲ್ಲ ತಂದೆ ಇವತ್ತು ಮಹಿಳೆಗೆ ಸಮಾನತೆ ಕೊಡಬೇಕಂತ ಮಾಡಿದ್ರು. ಮಕ್ಕಳೇ ಅಂದಿನ ಪೂರ್ವ ಕಾಲದಲ್ಲೇ ಸನ್ಮಾನ್ಯ ನೆಹರೂವರು, ನಮ್ಮ ಅಂಬೇಡ್ಕರ್, ನಮ್ಮ ದೀನ ದಲಿತರ ಉದ್ಧಾರಕ, ಆರಾಧ್ಯ ದೈವ, ಆಪತ್ತು ಬಾಂಧವ, ವಿಶ್ವ ಮಾನವ, ಇವತ್ತು ಅಂತ ವ್ಯಕ್ತಿಯ ಒಂದು ಸಮಾನತೆಯ ಒಂದು ಎಂದೂ ಕೋಡಬಿಲ್ಲನ್ನ ತಿರಸ್ಕಾರ ಮಾಡಿ ಆ ನಮ್ಮ ಅಂಬೇಡ್ಕರ್ ಸಾಹೇಬರ ಪಕ್ಷದ ಹೊರಗಾಗಿರ್ತಕ್ಕಂಥ ಇದೇ ಕಾಂಗ್ರೆಸ್ 80 ವರ್ಷ ಆದ್ಮೇಲೆ ಇವತ್ತು ಮಹಿಳೆಯರ ಓಟ್ಗಾಗಿ ಇವತ್ತು ಇಲಿ ಹಿಡಿಬೇಕಂದ್ರೆ ಬೋಂಡ ಹೆಂಗಾಗ್ತೀವಿ ನಾವು ಬೋನಿಗೆ ಹಾಗೆ ಇವತ್ತು ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟು ಇವತ್ತು ಅವ್ರ ಮತಗಳನ್ನ ಕಲಿಸ್ತಾ ಇದೆ. ಬೆನ್ನೆಲುಬು ಅಜ್ಜಿ ಇದ್ದಾರೆ, ಬೆನ್ನೆಲುಬು ಅದನ್ನು ಮರಿಬಾರ್ದು. ಇಂಥ ಜೋಕುಗಳು ಹಾಕ್ಕೊಂಡು ಪಕ್ಷ ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಎಚ್ಚೆತ್ತುಕೊಂಡಿದ್ದೇವೆ. ಎಚ್ಚರಿಕೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಿದ್ದೀವಿ ಈ ಮೂಲಕ. ಕೋಲಾರ ಜಾತ್ಯತೀತ ಜನತಾದಳ ಬಂಧುಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಿವಿ ಮಾತು.
ಮಹಿಳಾ ಮೀಸಲಾತಿ ಆಯೋಗ ರದ್ದು ಮಾಡಿ ಕಾಂಗ್ರೆಸ್ ನೀವೇನು ಸಾಧನೆ ಮಾಡಿದ್ದೀರಾ ಅಂತ, ಏನು ಸಾಧನೆ ಮಾಡ್ತೀರಾ ಮುಂದೆ? ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆ ಅಂತ ಸಂವಿಧಾನದಲ್ಲಿ ಬರೆದ್ರು. ಎಲ್ಲಿದೆ ಸಮಾನತೆ? ಸಂವಿಧಾನಕ್ಕೆ ಎಲ್ಲಿದೆ ಬೆಲೆ? ಯಾಕೆ ನೀವು ಮೀಸಲಾತಿ ರದ್ದು ಮಾಡಿದ್ರಿ? ಅಲ್ಲಿಗೆ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ದೇಶ ಆಳಕ್ಕೆ ತಾಕತ್ತಿಲ್ಲ, ದಮ್ಮಿಲ್ಲ, ಬರೀ ಗಂಡಸರೇ ಆಳ್ವಿಕೆ ಮಾಡಬೇಕು ಅಂತನಾ? ಕೊಡ್ರಿ ನಮ್ಮ ಕೈಗೂ ಸರ್ಕಾರ, ನಾವು ರಾಜ್ಯ ಆಳಿ ತೋರಿಸ್ತೀವಿ.